Hi guys, welcome back to the video. So even video, it's one of the most interesting and ನಿಮಗೆ ಬೇಕಾಗಿರ್ತಕ್ಕಂಥ ವಿಡಿಯೋ. That is, 5 ಸ್ಕಿಲ್ಗಳು ಯಾವುದು ಮನೋಜ್ ನಮಗೆ ದುಡ್ಡು ಮಾಡೋದಕ್ಕೆ ಹೆಲ್ಪ್ ಮಾಡೋದು ಆ್ಯಂಡ್ ಕಾಲೇಜ್ ನಮಗೆ ಹೇಳ್ಕೊಡದೇ ಇರ್ತಕ್ಕಂಥದ್ದು ಅಂತ ನಿಮ್ಮ ಕ್ವೆಶನ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆನ್ಸರ್ ಸಿಗುತ್ತೆ. ಆ್ಯಂಡ್ ನಾನು ವಿಡಿಯೋದಲ್ಲಿ ದುಡ್ಡಿನ ಬಗ್ಗೆ ಬರೀ ಇಂಟ್ರೊಡಕ್ಷನಲ್ಲಿ ಮಾತ್ರ ಮಾತಾಡ್ತೀನಿ, ಒಳಗೊಳಾದ್ಮೇಲೆ ದುಡ್ಡಿನ ಬಗ್ಗೆ ಮಾತಾಡೋದಿಲ್ಲ. ಏನಕ್ಕೆ ಅಂತ ಇವಾಗ ಹೇಳಿದ್ದೀನಿ ಕೇಳಿಸ್ಕೊಳ್ಳಿ. ನೋಡಿ, ಬೇಸಿಕ್ಲಿ ಮನಿ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ನಾವು ಮಾಡ್ತಿರೋ ಮೇಜರ್ ಮಿಸ್ಟೇಕ್ ಏನಪ್ಪ ಅಂತಂತಂದರೆ, ಮನಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ತಲೆ ಇಟ್ಕೊಳ್ತೀನಿ ಹೋಗ್ಬಿಟ್ಟು ಮನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ದುಡ್ಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಅದೇ ನಾವು ಮಾಡ್ತಾ ಇರ್ತಕ್ಕಂಥ ದೊಡ್ಡ ಮಿಸ್ಟೇಕ್. ಸೊ ಇವಾಗ ನಾನು ಇಂಜಿನಿಯರಿಂಗಲ್ಲಿ ಇದ್ದೀನಿ. ಇಂಜಿನಿಯರಿಂಗ್ ಮುಗಿದಾದ್ಮೇಲೆ ನನಗೆ ಒಂದು ಕೆಲಸ ಬೇಕು. ಸೊ ಇಂಜಿನಿಯರಿಂಗ್ ಮುಗಿದಾದ್ಮೇಲೆ ಓಕೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಇಂಜಿನಿಯರಿಂಗ್ ಮುಗಿದಾದ್ಮೇಲೆ ನಾನು ನನ್ನದೇ ಒಂದು ಕಂಟೆಂಟ್ ಕ್ರಿಯೇಷನ್ ಚಾನಲ್ ಮಾಡ್ಕೊತೀನಿ. ಇದೆಲ್ಲ ಡ್ರೀಮ್ ನಮಗಿರುತ್ತೆ. ನಾವು ಇಂಜಿನಿಯರಿಂಗ್ ಮುಗಿದಾದ್ಮೇಲೆ ನಾವು ಪಾಯಿಂಟಿಗೆ ಸ್ಟಿಕ್ ಆನ್ ಆಗಿದ್ದೀವಿ ಹೊರತು, ಇಂಜಿನಿಯರಿಂಗಲ್ಲಿ ಇರಬೇಕಾದ್ರೆ ಆ ಮುಗಿದಾದ್ಮೇಲೆ ನಾನು ಸ್ಟಾರ್ಟ್ ಮಾಡಬೇಕಲ್ಲ, ಅದಕ್ಕೆ ಪ್ರಿಪರೇಷನ್ ಇವಾಗಲೇ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡೋದಿಲ್ಲ. ಇವಾಗ ನಾನು ಹೇಳ್ತೀನಿ, ಆ 5 ಸ್ಕಿಲ್ಗಳು ಏನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ, ಬ್ರೂಟಲಾಗಿ ಡಿಸ್ಕಸ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗೋ ರೀತಿ ಡಿಸ್ಕಸ್ ಮಾಡ್ತೀನಿ, ಅದರ ಇಂಪ್ಯಾಕ್ಟ್ ನಿಮ್ಮ ಲೈಫಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಅದನ್ನು ಯಾವ ರೀತಿ ನೀವು ಯೂಸ್ ಮಾಡ್ಕೋಬೇಕು ಅಂತ ಡಿಸ್ಕಸ್ ಮಾಡ್ತೀನಿ, ಅದಿಲ್ಲದೆ ಏನಾಗುತ್ತೆ ನಿಮ್ಮ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈ 5 ಸ್ಕಿಲ್ಗಳು ನಿಮ್ಮನ್ನು ನೀವು ಒಂದು ಎಕ್ಸೆಪ್ಷನಲ್ ಪರ್ಸನ್ ಆಗಿಡೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಸ್ಕಿಲ್ಗಳಾಗಿರ್ತವೆ. 5 ಸ್ಕಿಲ್ಗಳು ಸಹ ಅದನ್ನು ಯಾವ ರೀತಿ ಅಚೀವ್ ಮಾಡೋದು ಆ್ಯಂಡ್ ಯಾವ ರೀತಿ ಕಲಿಯೋದು ಆ್ಯಂಡ್ ಆ ಸ್ಕಿಲ್ಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡ್ಬೋದಾಗಿರುತ್ತೆ. ಈಗ ಒಂದು ಸಣ್ಣ ಆ್ಯಡ್ ಬರುತ್ತೆ ನೋಡಿ. ನಾನು ಆ್ಯಡ್ಗಳನ್ನ ಸುಮ್ಮನೆ ಪೋಸ್ಟ್ ಮಾಡೋದಿಲ್ಲ. ಆ್ಯಡಿಂದ ನಿಮ್ಗೆ ಏನಾದರೂ ಯೂಸ್ ಆಗುತ್ತೆ ಅಂತ ಪೋಸ್ಟ್ ಮಾಡ್ತೀನಿ. ಪ್ಲೀಸ್ ಮೇಕ್ ಯೂಸ್ ಆಫ್ ದಟ್ ಆ್ಯಡ್ ನೋಡ್ಕೊಂಬಂದ್ರೆ ಡೈರೆಕ್ಟಾಗಿ ನಾನು ನಿಮಗೆ ವಿಡಿಯೋದಲ್ಲಿ ಸಿಗ್ತೀನಿ. Physics wala tandiದೆ real test series to experience real gate examination preparation. Yes, real test series date ಬಂದ್ಬಿಟ್ಟು 12th January 2025 ಇದೆ and registration will be ending on 2nd January 2025. Register as soon as possible and attempt the test in your nearby city. Available in 20 cities. ಆಫ್ಲೈನ್ ಟೆಸ್ಟ್ ಆಗಿರುತ್ತೆ ಅದು. ಆ್ಯಂಡ್ ಜೊತೆಗೆ ಬ್ಯಾಚ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ವಿ ಹ್ಯಾವ್ ಸೂಪರ್ 1500 2025 ಬ್ಯಾಚ್ rupees 1500 ವಿಚ್ ಇಸ್ ಇಂಗ್ಲಿಷ್ ಬ್ಯಾಚ್. ಆ್ಯಂಡ್ ಗೇಟ್ ಟೆಸ್ಟ್ ಸೀರೀಸ್ ಇದೆ 2025 at rupees 1000. ಆ್ಯಂಡ್ ಪರಾಕ್ರಮ್ ಗೇಟ್ 2026 ಬ್ಯಾಚ್ ಬಿ ಇದೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ 7200 rupeesಗೆ. ಆ್ಯಂಡ್ ವಿ ಹ್ಯಾವ್ ಶ್ರೇಷ್ಠ ಗೇಟ್ 2027 ಬ್ಯಾಚ್ ಬಿ ಇಂಗ್ಲಿಷ್ ಬ್ಯಾಚ್ at rupees 9400. ಆ್ಯಂಡ್ ವಿ ಹ್ಯಾವ್ ಪರಾಕ್ರಮ್ 2026 AC plus gate plus PSUs 15999. ಆ್ಯಂಡ್ ವಿ ಹ್ಯಾವ್ ಶ್ರೇಷ್ಠ AC plus gate 2027 ಬ್ಯಾಚ್ ಸಿ at rupees 19800. And we have Parakram Gate 2026 PSU plus placement preparation computer science and 80 rupees 15999. And we have Stage Gate 2027 PSU plus placement preparation batch C computer science and 80 rupees 19800. Now also experience in final learning with Batch Infinity from Physics while offering Gate Kazana PYQs and books and more. And core features of these batches are lecture plans and test plans available in the batch notification sections. Class will be conducted from Monday to Friday. MCQs, MSQs, and ETS type of questions along with Gate pattern, topic-wise practice sheets, live discussions, doubt solving engine. Regular tests will be conducted, POSQs in quiz format, and questions aligned with EAC and Gate pattern. And books ಗಳ ಬಗ್ಗೆ ಮಾತಾಡಲೇಬೇಕು. ಗೇಟ್ ವಾಲ ಬುಕ್ಸ್ಗಳು ಟಾಪಿಕ್-ವೈಸ್ ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರು ಪ್ರತಿಯೊಂದು ಸಬ್ಜೆಕ್ಟ್ಗೂ ಅವೈಲೇಬಲ್ ಆಗಿದೆ. ಇದರಲ್ಲಿ 16 ವರ್ಷದ ಕಂಪ್ಲೀಟ್ ಕ್ವೆಶ್ಚನ್ ಪೇಪರ್ಗಳ ಅನಾಲಿಸಿಸ್ ವಿತ್ ಡೀಟೇಲ್ ವಿಡಿಯೋ ಸೊಲ್ಯೂಷನ್ ಇರುತ್ತೆ. ನಿಮಗೆ QR ಕೋಡ್ ಎಂಬೆಡೆಡ್ ಲಿಂಕ್ ಸಿಗುತ್ತೆ ನಿಮಗೆ ಆ್ಯಂಡ್ ಡೀಟೇಲ್ ಚಾಪ್ಟರ್ ವೈಸ್ ಅನಾಲಿಸಿಸ್ ಸಿಗುತ್ತೆ. ಆ್ಯಂಡ್ ಡು ನಾಟ್ ಮಿಸ್ ದಿಸ್ ಅಪಾರ್ಚುನಿಟಿ ಬೈ ದಿಸ್ ಕೋರ್ಸ್. ನೌ ದಿಸ್ ಇಸ್ ದ ಬೆಸ್ಟ್ ಟೈಮ್. ಸೊ ಲಿಂಕ್ಸ್ ಇನ್ ದ ಡಿಸ್ಕ್ರಿಪ್ಷನ್. ಯು ಕ್ಯಾನ್ ಯೂಸ್ ಮೈ ಕೋಡ್ MAN500 to get additional 500 rupees discount on your purchase. So what are you waiting for? Go and have the course right now. Okay, so without any time waste, let's get started. ನಾನು ಒಂದು ವಿಡಿಯೋ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ ಐ ವುಡ್ ಲೈಕ್ ಟು ಅಡ್ರೆಸ್ ಒನ್ ಕಮೆಂಟ್. ಇದು ಸುಮಾರು ಜನ ಕನ್ಸರ್ನ್ ಆ್ಯಕ್ಚುಲಿ. ಮನೋಜ್ ತುಂಬ ಲ್ಯಾಗ್ ಮಾಡ್ತೀರಾ, ಸ್ವಲ್ಪ ಆನ್ ಪಾಯಿಂಟಿಗೆ ಬಂದು ಮಾತಾಡಿ ಅಂತ ಹೇಳಿದ್ದೀರಾ. ಎಸ್, ಐ ವಾಂಟ್ ಟು ಅಡ್ರೆಸ್ ದಿಸ್. ನಾನು ಏನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಂದ್ರೆ, ಐ ವಾಂಟ್ ಟು ಕೀಪ್ ಇಟ್ ವೆರಿ ರಾ. ಓಕೆ, ನಾನು ಒಂದೇ ಸ್ಟ್ರಕ್ಚರ್ ವಿಡಿಯೋ ಮಾಡ್ತೀನಿ, ವಿಡಿಯೋ ಅನ್ಕಟ್ ಮಾಡಿ ನಿಮ್ಗೆ ಆ್ಯಕ್ಚುಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬಿಕಾಸ್ ನಾನು ಯಾವ ರೀತಿ ಥಿಂಕ್ ಮಾಡ್ತಿದ್ದೀನಿ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಸಂಬಂಧ, ಬಟ್ ಹಾಗೆ ಒಂದು ಪ್ರಾಬ್ಲಮನ್ನು ನಾನು ಯಾವ ರೀತಿ ನಿಮಗೆ ಎಕ್ಸಾಂಪಲ್ ಕೊಟ್ಟು ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅದನ್ನು ನಿಮಗೆ ಕ್ಲಿಯರಾಗಿ ಒಂದು ವಿಡಿಯೋದಲ್ಲಿ ಲೆಂದಿ ಆದರೂ ಪರವಾಗಿಲ್ಲ ಎಕ್ಸ್ಪ್ಲೇನ್ ಮಾಡೋಣ ಅಂತ ಪ್ರಯತ್ನ ಮಾಡ್ತಿರ್ತೀನಿ. ಬಟ್ ಇಫ್ ದಟ್ ಈಸ್ ಕಾಸಿಂಗ್ ಯು ಅನ್ ಇಶ್ಯೂ ಆ್ಯಂಡ್ ಐ ವುಡ್ ಲೈಕ್ ಟು ಕಟ್ ಇಟ್ ಡೌನ್ ಅ ಬಿಟ್. ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಟ್ ಅಷ್ಟೊಂದು ಕಟ್ ಮಾಡಿ ಪ್ರಿಸೈಸಾಗಿ ಮಾತಾಡೋದು ನನಗೆ ಬರೋದಿಲ್ಲ. ಬಿಕಾಸ್ ಐ ಲವ್ ಟು ಗಿವ್ ಎಕ್ಸಾಂಪಲ್ಸ್ and create a story around it and make you guys understand it. So that is why I do that. But yeah, let me try. So now I have clear 5 skills which you're supposed to learn. ಒಂದಾಗಿ ತೊಗೊಳ್ಳೋಣ. ಅದು ಸ್ಕಿಲ್ ಏನು, ಅದನ್ನು ನೀವು ನಿಜ ಜೀವನದಲ್ಲಿ ಯಾವ ರೀತಿ ನೀವು ಅಪ್ಲೈ ಮಾಡ್ಬೋದು ಅಂತ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ವೆರಿ ಫಸ್ಟ್ ಸ್ಕಿಲ್ ಇಸ್ ಪ್ರಾಬ್ಲಮ್ ಸಾಲ್ವಿಂಗ್. ಓಕೆ ಮನೋಜ್, ನೀನು ಹೇಳೋ ಅವಶ್ಯಕತೆ ಇರಲಿಲ್ಲ, ನನಗೆ ಮುಂಚೆನೇ ಗೊತ್ತಿತ್ತು. ಎಸ್ ಗೊತ್ತಿತ್ತು, ಸರಿ.
ಬಟ್ ಆ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋ ಸ್ಕಿಲ್ಲನ್ನು ನೀನು ಯಾವ ರೀತಿ ಕಲಿತಿದ್ದೆ ಆ್ಯಂಡ್ ಅದನ್ನು ನೀನು ನಿಜ ಜೀವನದಲ್ಲಿ ಎಲ್ಲಿ ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ನೋಡಿ, ಪ್ರಾಬ್ಲಮ್ ಸಾಲ್ವಿಂಗ್ ಒನ್ ಆಫ್ ದ ಮೋಸ್ಟ್ ಫಂಡಮೆಂಟಲ್ ಸ್ಕಿಲ್ ವಿಚ್ ಯು ಸಪೋಸ್ ಲರ್ನ್ ಇಫ್ ಯು ಆರ್ ಡೂಯಿಂಗ್ ಅನ್ ಇಂಜಿನಿಯರಿಂಗ್. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇಂಜಿನಿಯರ್ಸ್ ಅನ್ನೋ ಡೆಫಿನೇಷನ್ ಏನು ಹೇಳಿ? ಇಂಜಿನಿಯರ್ಸ್ ಪ್ರಾಬ್ಲಮ್ ಸಾಲ್ವರ್ಸ್ ಅಂತ ಬರುತ್ತೆ. ಸೊ ವಾಟ್ ಯು ಮೀನ್ ಬೈ ದ್ಯಾಟ್? ಸೊ ಎಲ್ಲಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅದನ್ನು ರೂಟ್ ಕಾಸನ್ನು ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ಟು ಅದನ್ನು ಥಿಂಕ್ ಪಾರ್ಟ್ ಬೈ ಪಾರ್ಟ್ ಬ್ರೇಕ್ ಡೌನ್ ಮಾಡಿ ಅದನ್ನು ಸೊಲ್ಯೂಷನೈಸ್ ಮಾಡೋ ಕೆಪಾಸಿಟಿ ನಮ್ಮ ಹತ್ರ ಇದೆ ಅಂತಲೇ ಅರ್ಥ. ಇಫ್ ವಿ ಆರ್ ನಾಟ್ ಮಾಸ್ಟರಿಂಗ್ ದಿಸ್ ಫಾಕಿಂಗ್ ಸ್ಕಿಲ್, ದೆನ್ ಯು ಗೈಸ್ ಥಿಂಕ್ ಓಕೆ ಯಾವ ಪೊಸಿಷನ್ ನಾವು ಇರ್ತೀವಿ ಅಂತಂತ. ಇಟ್ಸ್ ಗೋನ್ ಬಿ ವರ್ಸ್ಟ್ ಪೊಸಿಷನ್. ಸೊ ನೀನೇನಾದರೂ ಇಂಜಿನಿಯರಿಂಗಲ್ಲಿ ಇದೆಯಾ ಆ್ಯಂಡ್ ಯಾವ್ದಾದ್ರು ಒಂದು ಸ್ಕಿಲ್ಲನ್ನು ನೀನು ಮಾಸ್ಟರ್ ಮಾಡಬೇಕು ಎಕ್ಸಲೆಂಟ್ ಆಗಿ ಅಂತಂದರೆ ದಟ್ ಇಸ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಹೌ ಯು ಕ್ಯಾನ್ ಮಾಸ್ಟರ್ ಇಟ್? ನೋಡಿ, ಪ್ರತಿಯೊಂದು ದಿನ ನೀನು ಕೊಡೋ ಈ ಅಸೈನ್ಮೆಂಟ್ಸ್ ಇದನ್ನೆಲ್ಲ ಬಿಟ್ಬಿಟ್ಟು ಸ್ಟಾರ್ಟ್ ಟೇಕಿಂಗ್ ಅಪ್ ದ ಥಿಂಗ್ಸ್, ಅಂಡರ್ಸ್ಟ್ಯಾಂಡ್ ವಾಟ್ ವರ್ಲ್ಡ್ ಇಸ್ ಗೋಯಿಂಗ್ ಥ್ರೂ. ನೀನು ಬರೀ ನಿನ್ನ ಬುಕ್ಕು ಏನು ಇಂಜಿನಿಯರಿಂಗ್ ಸಿಲೆಬಸ್ ಓದ್ತೀಯ, ದಿಸ್ ಇಸ್ ನಾಟ್ ಎಟ್ ಆಲ್ ಎನಫ್ ಫಾರ್ ಯು. ಗೋ ಸರ್ಚ್ ಓಪನ್ ಸೋರ್ಸ್ ಕಾಂಟ್ರಿಬ್ಯೂಷನ್ ಮಾಡ್ಬೋದಾಗಿರುತ್ತೆ. ನನಗೆ ಲಾಸ್ಟ್ ಇಯರ್ ಇರಬೇಕಾದ್ರೆ ಗೊತ್ತಾಯ್ತು, ಬಿಕಾಸ್ ನೋ ಒನ್ ವಾಸ್ ದೇರ್ ಫಾರ್ ಮೀ ಟು ಗೈಡ್. ಐ ಹ್ಯಾಡ್ ಟು ಗೋ ಆ್ಯಂಡ್ ಸರ್ಚ್. ಆವಾಗ ನನಗೆ ಗೊತ್ತಾಗಿದ್ದು, ಬಟ್ ನಾನು ಅದನ್ನು ಮುಂಚೆನೇ ಮಾಡಿದರೆ ಅಂತಂತ ಆಮೇಲೆ ರಿಗ್ರೆಟ್ಸ್ ಬಂತು ನನಗೆ. ಬಟ್ ಇಟ್ಸ್ ಓಕೆ, ಸ್ಟಾರ್ಟ್ ಡೂಯಿಂಗ್ ಇಟ್. ಗೋ ಗೆಟ್ ಅನ್ ಇಂಟರ್ನ್ಶಿಪ್, ಗೋ ಟಾಕ್ ಟು ಪೀಪಲ್, ಅಂಡರ್ಸ್ಟ್ಯಾಂಡ್ ಅ ಪ್ರಾಬ್ಲಮ್. ಓಕೆ, ಇಫ್ ದೇರ್ ಇಸ್ ಸಮಥಿಂಗ್ ನಾಟ್ ವರ್ಕಿಂಗ್, ದಿಸ್ ಅಂಡರ್ಸ್ಟ್ಯಾಂಡ್ ಓಕೆ ವೈ ಇಟ್ ಇಸ್ ನಾಟ್ ವರ್ಕಿಂಗ್. ಹ್ಯಾವ್ ದಟ್ ಕ್ಯೂರಿಯಾಸಿಟಿ ಇನ್ ಯುವರ್ ಮೈಂಡ್. ಓಕೆ, ಇದನ್ನು ರಿಯಲ್ ವರ್ಲ್ಡಲ್ಲಿ ಹೆಂಗೆ ಯೂಸ್ ಮಾಡ್ತೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಡೊಮೈನ್ ಒಂದು ಎಕ್ಸಾಂಪಲ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಹೌ ದಿಸ್ ಪ್ರಾಬ್ಲಮ್ ಸಾಲ್ವಿಂಗ್ ವಿಲ್ ವರ್ಕ್. ನೋಡಿ, ಒಬ್ಬ ಕನ್ಸಲ್ಟೆಂಟ್ ಇರ್ತಾನೆ. ಕನ್ಸಲ್ಟೆಂಟ್ ಹತ್ರ ಯಾವುದೊಂದು ಐಡಿಯಾ ಇದೆ. ಓಕೆ, ಆ ಐಡಿಯಾ ನಾವು ಏನು ಮಾಡ್ತೇವೆ, ಒಂದು ಕಂಪನಿ ಹತ್ರ ತೊಗೊಂಡ್ಬರ್ತಾನೆ. ಸೊ ಕಂಪನಿ ಏನು ಮಾಡುತ್ತೆ, ಓಕೆ ದಿಸ್ ಇಸ್ ಯೋರ್ ಪ್ರಾಬ್ಲಮ್, ಐ ಆಮ್ ಗೋಯಿಂಗ್ ಟು ಪ್ರೊವೈಡ್ ಯುವರ್ ಸೊಲ್ಯೂಷನ್ ಅಂತ ಅವ್ರು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಆ ಕಂಪನಿ ಏನು ಮಾಡುತ್ತೆ, ಕಂಪನಿಲಿರೋ ಇಂಜಿನಿಯರಿಂಗ್ ಲೀಡರ್ಗೋ ಅಥವಾ ಯಾರು ಟೆಕ್ನಿಕಲಿ ಗುಡ್ ಇರ್ತಾರೆ ಅವರಿಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಓಕೆ, ದಿಸ್ ಇಸ್ ವಾಟ್ ವಿ ಆರ್ ಸಪೋಸ್ ಟು ಬಿಲ್ಡ್ ಆ್ಯಂಡ್ ವಿ ಆರ್ ಗೆಟಿಂಗ್ ಪೇಡ್ ಸೋ ಮಚ್ ಆ್ಯಂಡ್ ವಿ ಹ್ಯಾವ್ ಟು ಡೆಲಿವರ್ ದಿಸ್ ಅಮೌಂಟ್ ಆಫ್ ಟೈಮ್. ಅವ್ರು ಏನು ಮಾಡ್ತಾರೆ, ಅದನ್ನು ಹೋಗಿ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಹತ್ರ ಕೊಡ್ತಾರೆ. ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಏನು ಮಾಡ್ತಾನೆ ಅಂತಂದರೆ ಒಂದು ಪ್ರಾಬ್ಲಮನ್ನು, ಓಕೆ ಈ ರೀತಿ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ಗೆ ಈ ರೀತಿ ಸೊಲ್ಯೂಷನ್ ಇಂಪ್ಲಿಮೆಂಟ್ ಮಾಡ್ಬೋದು ಅಂದ್ಬಿಟ್ಟು ಅವರೊಂದು ಆರ್ಕಿಟೆಕ್ಚರನ್ನು ರೆಡಿ ಮಾಡ್ತಾರೆ. ಓಕೆ, ದಿಸ್ ಇಸ್ ದ ಸೊಲ್ಯೂಷನ್ ಆರ್ಕಿಟೆಕ್ಚರ್ ಫಾರ್ ದಟ್ ಪ್ರಾಬ್ಲಮ್ ಅಂತ. ಈ ಪ್ರಾಬ್ಲಮನ್ನು ಏನು ಮಾಡ್ತಾರೆ, ಒಬ್ಬ ಟೀಮ್ ಲೀಡರ್ ಅಥವಾ ಒಬ್ಬ ಇಂಜಿನಿಯರಿಂಗ್ ಲೀಡರ್ ಹತ್ರ ಕೊಡ್ತಾರೆ. ಅವ್ರು ಏನು ಮಾಡ್ತಾರೆ, ಓಕೆ ಇದು ಹೈ ಲೆವೆಲ್ ಆರ್ಕಿಟೆಕ್ಚರ್ ನಮ್ಮ ಹತ್ರ ಇರೋದು, ಇದಕ್ಕೆ ನಾನು ಯಾವ ರೀತಿ ಲೋ ಲೆವೆಲ್ ಸರ್ಕ್ಯೂಟ್ ಡಿಸೈನ್ ಅಥವಾ ಲೋ ಲೆವೆಲ್ ಇಂಪ್ಲಿಮೆಂಟೇಷನ್ ಆ ರೀತಿ ಥಿಂಕ್ ಮಾಡ್ಬೋದು ಅಂತ ಅವನ ಐಡಿಯಾಸನ್ನು ಡೆವಲಪರ್ಸಿಗೆ ಕೊಡ್ತಾನೆ. ಅಲ್ಲೂ ಪ್ರತಿಯೊಂದು ಲೆವೆಲಲ್ಲೂ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ ಆ್ಯಂಡ್ ಡೆವಲಪರ್ಸ್ ಏನು ಮಾಡ್ತಾರೆ, ಆ ಸೊಲ್ಯೂಷನನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ದಿಸ್ ಇಸ್ ಒನ್ ಆಫ್ ದ ಸ್ಕಿಲ್ಸ್. ಆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು ಇಟ್ಸ್ ನಾಟ್ ಎಟ್ ಆಲ್ ಓಕೆ ನೀನು ಏನೋ ಪ್ರಾಬ್ಲಮ್ ಮಾಡ್ಬಿಟ್ಟು ಡೆವಲಪ್ ಮಾಡಿಬಿಟ್ಟೆ ಅಂತಲ್ಲ. ಆ ಡೆವಲಪ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಿನಗೆ ಆ ರಿಕ್ವೈರ್ಮೆಂಟ್ ಬಂದಿತ್ತಲ್ಲ, ಆ ರಿಕ್ವೈರ್ಮೆಂಟನ್ನು ಒಂದು ಲೆವೆಲಿಂದ ಲೆವೆಲ್ ಫಿಲ್ಟರ್ ಮಾಡ್ಕೊಂಡು ಬರಬೇಕಾಗಿತ್ತಲ್ಲ. ಎಲ್ಲ ಸಿಚುವೇಷನಲ್ಲೂ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋ ಸ್ಕಿಲ್ಸು ಯೂಸ್ ಆಗ್ತಾ ಬರ್ತಾ ಇದೆ. ಆ್ಯಂಡ್ ದಿಸ್ ಇಸ್ ವೇರ್ ಯು ಸಪೋಸ್ ಟು ಅಂಡರ್ಸ್ಟ್ಯಾಂಡ್ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ಅನಲೈಸ್ ದಿಸ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅನ್ನೋ ಸ್ಕಿಲ್ಲು ನಿಂಗೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತಂತ. ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋ ಸ್ಕಿಲ್ಲು ಸುಮ್ಮನೆ ಬರೋದಿಲ್ಲ, ನೀವು ಅದನ್ನು ಅಡಾಪ್ಟ್ ಮಾಡ್ಕೊಬೇಕಾಗಿರುತ್ತೆ. ಎಲ್ಲೇ ಪ್ರಾಬ್ಲಮ್ ಅಂದರೂ ಓಕೆ ಐ ವಿಲ್ ಗೋ, ಐ ವಿಲ್ ಸಿಟ್, ಐ ವಿಲ್ ಡಿಬಗ್, ಐ ವಿಲ್ ಡೂ ದಿಸ್ ಥಿಂಗ್ ಅನ್ನೋ ಮೆಂಟಾಲಿಟಿನೂ ತಗೊಂಬರ್ಬೇಕಾಗಿರುತ್ತೆ. ಆ್ಯಂಡ್ ದಿಸ್ ವಾಸ್ ವೆರಿ ಹಾರ್ಡ್ ಟು ಗೆಟ್ ಇಟ್ ಆ್ಯಂಡ್ ಈವನ್ ಐ ಆಮ್ ಸ್ಟ್ರಗ್ಲಿಂಗ್ ಅ ಲಾಟ್ ಇನ್ ಡೂಯಿಂಗ್ ದಿಸ್. ಬಟ್ ಇಫ್ ಯು ಗೆಟ್ ಇಟ್ ಟೋಟ್ಲಿ ಯು ವಿಲ್ ಬಿ ದ ಬೀಸ್ಟ್. ಯು ವಿಲ್ ಸಾಲ್ವ್ ಅಮೇಝಿಂಗ್ ಪ್ರಾಬ್ಲಮ್ಸ್ ಟು ಬಿ ಹಾನೆಸ್ಟ್. ಸೆಕೆಂಡ್, ಪ್ರೋಗ್ರಾಮಿಂಗನ್ನು ಜಾಸ್ತಿ ಲ್ಯಾಗ್ ಮಾಡಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಪ್ರೋಗ್ರಾಮ್ ಇಸ್ ಒನ್ ಆಫ್ ದ ಫಂಡಮೆಂಟಲ್ ಸ್ಕಿಲ್ಸ್ ವಿಚ್ ಯು ಸಪೋಸ್ ಲರ್ನ್. ನೀನು ಯಾವುದೇ ಬ್ರಾಂಚ್ ಆಗಿರೋ ಇಫ್ ನಿನ್ನ ಬ್ರಾಂಚಲ್ಲಿ ನಿನಗೆ ಕೆಲಸ ಸಿಗ್ತಿಲ್ಲ ಅಂತಂದರೆ ಅಟ್ ದ ಎಂಡ್ ನಿನಗೆ ಯಾವುದಾದ್ರೂ ಒಂದು ಸ್ಕಿಲ್ ನಿನಗೆ ಸಪೋರ್ಟ್ ಮಾಡುತ್ತೆ ಅಂತಂದರೆ ದಟ್ ಇಸ್ ಪ್ರೋಗ್ರಾಮಿಂಗ್. ಪ್ರೋಗ್ರಾಮಿಂಗ್ ಇಸ್ ಮಸ್ಟ್ ಫಾರ್ ಎವ್ರಿ ಒನ್. ಯು ಶುಡ್ ಲರ್ನ್. ಟೇಕ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಲರ್ನ್ ಎನಿಥಿಂಗ್. ನೋಡಿ, ನೀನು ಕಂಪನಿಗೆ ಹೋಗಬೇಕಾದ್ರೆ ಎಲ್ಲ ಹೇಳ್ತಾರೆ, ಕಂಪನಿಯಲ್ಲಿ ಹೇಳ್ತಾರೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತ್ರೆ ಸಾಕು, ಅದು ನೀವು ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸ್ವಿಚ್ ಮಾಡೋದು ಅಂದರೆ ದೊಡ್ಡ ತಲೆನೋವು ಕೆಲಸ ಅಲ್ಲ. ಬಿಕಾಸ್ ದ ಥಿಂಗ್ ವಿಚ್ ಡಿಫರ್ಸ್ ಇಸ್ ಸಿಂಟ್ಯಾಕ್ಸ್ ಅಂತ ಹೇಳ್ತಾರೆ. ಎಸ್, ದಟ್ ಇಸ್ ಕಂಪ್ಲೀಟ್ಲಿ ಟ್ರೂ. ಬಟ್ ದ ಥಿಂಗ್ ಇಸ್ ದ್ಯಾಟ್ ಕಾಂಪ್ಲೆಕ್ಸಿಟಿ ನಿಮಗೆ ಸ್ವಲ್ಪ ಚೇಂಜ್ ಆಗುತ್ತೆ, ಬಟ್ ದ ವೇ ಯು ಥಿಂಕ್ ವಿಲ್ ಬಿ ಸೇಮ್. ಓಕೆ, that is why I'm telling learn a programming language. And the third most important thing which college will not going to teach you but you are supposed to learn, that is selling something. ನೋಡಿ, ನಿನ್ನನ್ನು ನೀನು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಕೊತೀಯ, ನಿನ್ನನ್ನು ಯಾವ ರೀತಿ ನೀನು ಸೆಲ್ ಮಾಡೋ ಕೆಪಾಸಿಟಿ ಏನಾದರೂ ಇದೆ ಅಥವಾ ಯಾವುದಾದ್ರು ವಸ್ತುನ ಏನಾದರೂ ಸೆಲ್ ಮಾಡೋ ಕೆಪಾಸಿಟಿ ನಿನಗಿದೆ, this will make you more money than the other skills which you can actually think of. Selling things ಇದೆಯಲ್ಲ, this is beautiful things. And how you can learn this thing? Learn digital marketing. ನೋಡಿ, ನಾನು ಏನಕ್ಕೆ ಈ ಒಂದು ಸ್ಕಿಲ್ನ ಆ್ಯಡ್ ಮಾಡಿದ್ದೀನಿ ಅಂತಂತಂದರೆ, ಪ್ರಪಂಚ ಯಾವ ರೀತಿ ಮೂವ್ ಆಗ್ತದೆ ಆ ರೀತಿ ನಮ್ಮನ್ನು ನಾವು ಅಡಾಪ್ಟ್ ಮಾಡ್ಕೊಬೇಕಾಗಿರುತ್ತೆ. ಆ್ಯಂಡ್
ಈ ಒಂದು ಸ್ಕಿಲ್ ಏನಾದರೂ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ದಿಸ್ ಇಸ್ ದ ಮೋಸ್ಟ್ ಟ್ರೆಂಡಿಂಗ್ ಸ್ಕಿಲ್ಸ್. ನೋಡಿ ಎಷ್ಟೋ ಜನ ಕ್ರಿಯೇಟರ್ಸ್ ಇದ್ದಾರೆ, ದೇ ಆರ್ ಅರ್ನಿಂಗ್ ಮೋರ್. ವೈ? ಬಿಕಾಸ್ ದೇ ಹ್ಯಾವ್ ದ ಕೆಪಾಬಿಲಿಟಿ ಟು ಇನ್ಫ್ಲೂಯೆನ್ಸ್ ಪೀಪಲ್. ಈಗ ಅವ್ರು ಏನೋ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತಂದರೆ ನೀನೇನು ಮಾಡ್ತೀವಿ, ಓಕೆ ಅವ್ನು ಯೂಸ್ ಮಾಡ್ತಿದ್ದಾರೆ, ನಾವು ಫಾಲೋ ಮಾಡ್ತಿದ್ದೇವೆ, ಮಗ ಅವ್ನು ಯೂಸ್ ಮಾಡ್ತಿದ್ದೆ ನಾನು ಏನಕ್ಕೆ ಯೂಸ್ ಮಾಡ್ಬೋದು ಅದೇನು, ಅವನು ಪ್ರಮೋಟ್ ಮಾಡಿದ ಪ್ರಾಡಕ್ಟ್ನ ನೀನು ತೊಗೊತೀಯ. ಆ್ಯಂಡ್ ದ್ಯಾಟ್ ಇಸ್ ಹೌ ದೀಸ್ ಕಂಪನೀಸ್ ಆರ್ ಗೋನಾ ಮೇಕ್ ಮನಿ. ಆ್ಯಂಡ್ ಹೌ ಲೈಕ್ ವೈ ದೇ ವಾಂಟ್ ಟು ಮೇಕ್ ಮನಿ? ಅಫ್ಕೋರ್ಸ್ ದೇ ಹ್ಯಾವ್ ಅ ಪ್ರಾಡಕ್ಟ್ ವಿದೌಟ್ ಮೇಕಿಂಗ್ ಮನಿ, ಲೈಕ್ ಹೌ ದೇ ಕ್ಯಾನ್ ಆ್ಯಕ್ಚುಲಿ ಸರ್ವೈವ್. ಆ್ಯಂಡ್ ಅವ್ರಿಗೆ ಇವಾಗ ಟ್ರ್ಯಾಕ್ಷನ್ ಸಿಗ್ತದಲ್ಲಿಂದ ಈ ಸೋಷಿಯಲ್ ಮೀಡಿಯಾಸಿಂದ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗು, ಗೂಗಲ್ ಆ್ಯಡ್ಸೆನ್ಸು, ಪ್ರತಿಯೊಂದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ಸ್. ಯು ನೋ ಹೌ ಟು ಸೆಲ್ ಡಿಜಿಟಲಿ, ಹೌ ಯು ಕ್ಯಾನ್ ಇನ್ಫ್ಲೂಯೆನ್ಸ್ ಪೀಪಲ್. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ಸ್ ವಿಚ್ ಯು ಕ್ಯಾನ್ ಲರ್ನ್, ಸೆಲ್ಲಿಂಗ್. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಟೀಮ್ ವರ್ಕ್. ನೋಡಿ ನಾನು ಏನಕ್ಕೆ ಟೀಮ್ ವರ್ಕ್ ಅನ್ನೋ ಮಾತನ್ನು ತೊಗೊಂಬಂದೆ ಅಂತಂದರೆ, ಲೆಟ್ ಮಿ ಟೆಲ್ ಯು, ಬ್ರೇಕ್ ಡೌನ್ ಎವ್ರಿ ಸಿಂಗಲ್ ಥಿಂಗ್ ವಿಚ್ ಯು ಸಪೋಸ್ ಟು ಲರ್ನ್ ಇನ್ ಟೀಮ್ ವರ್ಕ್. ನೀನು ಇವಾಗ ಏನಾದರೂ ಕಲಿಬೇಕಾದ್ರೆ ಇಂಡಿವಿಜುವಲಾಗಿ ಕಲಿತೀಯ, ಬಟ್ ನೀನು ಕಂಪನಿಗೆ ಹೋದ್ಮೇಲೆ ಆ ಇಂಡಿವಿಜುವಾಲಿಟಿ ಕೆಲಸಕ್ಕೆ ಬರೋದಿಲ್ಲ. ಯು ವಿಲ್ ಬಿ ವರ್ಕಿಂಗ್ ಅಂಡರ್ ಅ ಟೀಮ್. ಯು ವಿಲ್ ಬಿ ವರ್ಕಿಂಗ್ ವಿತ್ ಇನ್ ಅ ಟೀಮ್. You will be a part of the team. You cannot do only individual contribution. It's going to be team's contribution. If you fail, team fails. If team fails, you fail. It's going to be team. ಸೊ ನಿನಗೆ ಇವಾಗಲಿಂದನೇ ಒಂದು ಐಡಿಯಾ ಇರಬೇಕಾಗಿರುತ್ತೆ ಟೀಮಲ್ಲಿ ಯಾವ ರೀತಿ ಕೆಲಸ ಮಾಡೋದು. ಅದಕ್ಕೇನು ಇಂಪಾರ್ಟೆಂಟ್ ಮೇನ್ ಥಿಂಗ್, ಕೊಲ್ಯಾಬರೇಷನ್. ನೀನು ಯಾವಾಗಲೇ ಆಗಲಿ ಏನಾದರೂ ಕಲಿತೀಯ ಅಂತಂದರೆ ಇನ್ವಾಲ್ವ್ ಯುವರ್ ಫ್ರೆಂಡ್ಸ್ ಅಥವಾ ಇನ್ವಾಲ್ವ್ ದ ಒನ್ ವಿಚ್ ಯು ವಾಂಟೆಡ್ ಟು ಬಿ ಇನ್ವಾಲ್ವ್ಡ್ ಇನ್ ದಿಸ್ ಥಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಹೌ ಟೀಮ್ ವರ್ಕ್ಸ್. ಆ್ಯಂಡ್ ಟೀಮ್ ವರ್ಕಿಂದ ನೀನು ಏನೇನು ಕಲಿತೀಯ ಅಂತಂದರೆ ಯು ಲರ್ನ್ ಲೀಡರ್ಶಿಪ್. ಲೀಡರ್ಶಿಪ್ ಇಸ್ ಲೈಕ್ ಇಟ್ಸ್ ನಾಟ್ ಸೊ ಈಸಿ. ಇಫ್ ಯು ಗೆಟ್ ಇಟ್, ಯು ವಿಲ್ ಬಿ ಮಾಸ್ಟರಿಂಗ್ ಇಟ್. ಐ ವಿಲ್ ಬಿ ಮೇಕಿಂಗ್ ಗುಡ್ ಅಮೌಂಟ್ ಆಫ್ ಮನಿ ಇನ್ ದಿ ಫ್ಯೂಚರ್. ಟೀಮ್ ವರ್ಕ್ ಸುಮ್ಮನೆ ಬರೋದಿಲ್ಲ. ಇಟ್ ಟೇಕ್ಸ್ ಟೈಮ್. ಇಫ್ ಐ ವಾಂಟ್ ಎಕ್ಸ್ಪ್ಲೇನ್ ಅಬೌಟ್ ಓನ್ಲಿ ಟೀಮ್ ವರ್ಕ್, ಇಟ್ ವಿಲ್ ಟೇಕ್ ಅನ್ ಎಂಟೈರ್ ಡೇ ಟು ಎಕ್ಸ್ಪ್ಲೇನ್, ಬಟ್ ಐ ಡೋಂಟ್ ಹ್ಯಾವ್ ಮಚ್ ಟೈಮ್. ಬಟ್ ಐ ಆಮ್ ಪ್ರಿಸೈಸ್ಲಿ ಟೆಲಿಂಗ್ ಯು, ಟೀಮ್ ವರ್ಕ್ ಮಾಡೋದಕ್ಕೆ ಬೇಸಿಕ್ಲಿ ನಿನಗೇನು ಬೇಕು, ಟೀಮ್ ಯಾವ ರೀತಿ ಕೆಲಸ ಮಾಡುತ್ತೆ, ವರ್ಕ್ನ ಯಾವ ರೀತಿ ಡಿವೈಡ್ ಮಾಡೋದು, ಆ್ಯಂಡ್ ಹೌ ಟು ಲೀಡ್ ಅ ಟೀಮ್, ಆ್ಯಂಡ್ ಹೌ ಒಂದು ದೊಡ್ಡ ಪೀಸ್ ಆಫ್ ವರ್ಕನ್ನು ಸ್ಮಾಲ್ ಚಂಕ್ಸಾಗಿ ಡಿವೈಡ್ ಮಾಡೋದು, ಅಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋದು, ಆ್ಯಂಡ್ ಅದನ್ನು ಯಾವ ರೀತಿ ಡಿವೈಡ್ ಮಾಡೋದು, ಪ್ರತಿ ವರ್ಕಲ್ಲಿ ಹೆಂಗೆ ಒಂದೊಂದು ಕೆಲಸನೂ ಡನ್ ಆಗೋ ಥರ ನೋಡ್ಕೊಳ್ಳೋದು, ಆ್ಯಂಡ್ ಯಾರ್ಯಾರು ಎಕ್ಸ್ಪರ್ಟೀಸ್ ಏನಿದೆ ಅಂತ ಹೆಂಗೆ ಐಡೆಂಟಿಫೈ ಮಾಡೋದು, ಪ್ರತಿಯೊಂದು ಟೀಮ್ ವರ್ಕಿಂದನೇ ನಿಮಗೆ ಗೊತ್ತಾಗೋದು. ನೋಡಿ, ಟೀಮ್ ವರ್ಕ್ ಅಂತ ಬಂದ ತಕ್ಷಣ ಓಕೆ 4 ಜನ ಸೇರ್ಕೊಂಡು ಒಂದು ಪ್ರಾಜೆಕ್ಟ್ ಮುಗಿಸ್ತೀವಿ. ನೋ, ಆ 4 ಜನದ ಏನೇನು ಕೆಪಾಸಿಟಿ ಇದೆ, ಇಂಡಿವಿಜುವಲ್ ಕೆಪಾಸಿಟಿ, ಅದನ್ನು ಅರ್ಥ ಮಾಡಿಕೊಂಡು ಆ ಇಂಡಿವಿಜುವಲ್ ಕೆಪಾಸಿಟಿ ತಕ್ಕಂಗೆ ಅವ್ನಿಗೆ ಈ ಕೆಲಸ ಕೊಟ್ಟರೆ ಅವ್ನು ಪಟ್ಟಂತ ಮಾಡ್ತಾನೆ, ಬಿಕಾಸ್ ಅವ್ನ ಎಕ್ಸ್ಪರ್ಟೀಸ್ ಅದು. ಅಕಸ್ಮಾತ್ ಅವ್ನು ಕಲಿಯೋ ಇಂಟ್ರೆಸ್ಟ್ ಇದೆ, ಓಕೆ ಅವ್ನು ಎಕ್ಸ್ಪ್ಲೋರ್ ಮಾಡೋ ಕೆಪಾಸಿಟಿ ಇದೆ, ಅವ್ನಿಗೆ ಡೊಮೈನ್ ಮೇಲೆ ವರ್ಕ್ ಮಾಡಿಲ್ಲ, ಅವ್ನಿಗೆ ಬೇರೆ ಡೊಮೈನ್ ಕೊಟ್ಟು ಕಲ್ತ್ಕೊಂಡು ಮಾಡೋ ಕೆಪಾಸಿಟಿ ಇದೆ, ಅವ್ನು ಕೊಡ್ತೀನಿ ನಾನು. ಎವ್ರಿಥಿಂಗ್ ವಿಚ್ ಯು ವಾಂಟ್ ಥಿಂಕ್ನ, ಈ ಎಲ್ಲ ಥಿಂಕಿಂಗ್ ಬರುತ್ತೆ ನೀವು ಯಾವ ಟೀಮಲ್ಲಿ ವರ್ಕ್ ಮಾಡ್ತೀಯ ಆವಾಗ. ಓಕೆ, ಆ್ಯಂಡ್ ನೆಕ್ಸ್ಟು ಕಮ್ಯುನಿಕೇಷನ್. ಡೂಡ್, ದಿಸ್ ಈಸ್ ಒನ್ ಆಫ್ ದ ಬೀಸ್ಟ್ ಸ್ಕಿಲ್ ವಿಚ್ ಯು ಕ್ಯಾನ್ ಲರ್ನ್ ಇನ್ ಯುವರ್ ಇಂಜಿನಿಯರಿಂಗ್ ಅಥವಾ ಯಾವುದೇ ಡಿಗ್ರಿ ಆಗಲಿ. ಇಟ್ಸ್ ನಾಟ್ ಅಬೌಟ್ ಇಂಜಿನಿಯರಿಂಗ್, ಯಾವುದೇ ಡಿಗ್ರಿ ಆಗಿರಲಿ, ಕಮ್ಯುನಿಕೇಷನ್ ಇಸ್ ಮಸ್ಟ್ ಬ್ರದರ್. ನೀನು ಕಮ್ಯುನಿಕೇಷನ್ ಅಂದರೆ ಯು ಕ್ಯಾನ್ ಫೇಕ್ ಇನ್ ಅನ್ ಇಂಟರ್ವ್ಯೂ ಆ್ಯಂಡ್ ಯು ಕ್ಯಾನ್ ಗೆಟ್ ಅ ಜಾಬ್. ಬಟ್ ವಿತ್ ಇವನ್ ದೋ ಯು ಹ್ಯಾವ್ ಗುಡ್ ಎಕ್ಸ್ಟ್ರೀಮ್ ಟ್ಯಾಲೆಂಟ್ ಆ್ಯಂಡ್ ನಿನಗೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಅಂತಂತಂದರೆ ನಿನಗೆ ಜಾಬ್ ಸಿಗೋದಿಲ್ಲ. ಐ ಆಮ್ ನಾಟ್ ಇಟ್ ಆಲ್ ಟಾಕಿಂಗ್ ಅಬೌಟ್ ಜಾಬ್. ಕಮ್ಯುನಿಕೇಷನ್ ಇಸ್ ಮೋಸ್ಟ್ ಪವರ್ಫುಲ್ ಪರ್ಸನ್. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಜನ ಹೇಗೆ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಅಂತಂದರೆ ಬಿಕಾಸ್ ದೇ ಟಾಕ್ ಎಕ್ಸ್ಟ್ರೀಮ್ಲಿ ಗುಡ್. ಫಾರ್ ಎಕ್ಸಾಂಪಲ್, ಸಂದೀಪ್ ಮಹೇಶ್ವರಿ ಮೋಟಿವೇಶನಲ್ ಸ್ಪೀಕರ್, ಏನಕ್ಕೆ ಚೆನ್ನಾಗಿ ಮಾತಾಡ್ತಾರೆ ಅದಕ್ಕೆ. ಓಕೆ, ಆ್ಯಂಡ್ ಐ ನೋ ಒನ್ ಲಾಯರ್, ಹಿಸ್ ನೇಮ್ ಇಸ್ ಸಾಯಿ. ಓಕೆ, ನಿಮಗೆಲ್ಲ ಗೊತ್ತಿರುತ್ತೆ ಪರಿಚಯ. ಹೀಸ್ ಎಕ್ಸಲೆಂಟ್ ಕಮ್ಯುನಿಕೇಟರ್. ಅವ್ರು ಮಾತಾಡ್ತಿರ್ಬೇಕಾದ್ರೆ ಪೂರ್ತಿ ಎಂಟೈರ್ ಏನು ಕಾನ್ಫಿಡೆನ್ಸ್ ಇರುತ್ತೆ, ಪ್ರತಿಯೊಬ್ಬರು ಸೈಲೆಂಟಾಗಿ ಕೇಳಿಸ್ಕೊಂಡಿರ್ತಾರೆ ಅವ್ರ ಮಾತನ್ನ. ಏನಕ್ಕೆ? ಈಸ್ ಪವರ್ಫುಲ್ ಡೂಡ್. ಹಿಸ್ ಕಮ್ಯುನಿಕೇಷನ್ ಇಸ್ ಪಿನ್ ಡ್ರಾಪ್ ಬಿಕಾಸ್ ಆಫ್ ದ ನಾಲೆಜ್ ಈ ಗಾಟ್. ಅವ್ರ ನಾಲೆಜ್ ಏನಿರುತ್ತೆ ಅಂದರೆ ಎಕ್ಸ್ಟ್ರೀಮ್ ಆಗಿರುತ್ತೆ. ಅವ್ರಿಗೆ ಆ ಕಮ್ಯುನಿಕೇಷನ್ ಮಾಡೋ ಕೆಪಾಸಿಟಿ ಹಂಗಿರುತ್ತೆ. ದಟ್ ಈಸ್ ದ ಪವರ್ ಆಫ್ ಕಮ್ಯುನಿಕೇಷನ್. ಈಗ ಯಾರೊಬ್ಬ IAS ಅಧಿಕಾರಿ ಅಥವಾ ಯಾವುದೋ ಪವರ್ಫುಲ್ ಪರ್ಸನ್ ಏನೋ ಒಂದು ಕಮ್ಯುನಿಕೇಟ್ ಮಾಡ್ತೀರ ಅಂದರೆ ವಿ ಗೋನಾ ಲಿಸನ್, ವಿ ಗೋನಾ ಪೇ ಆ್ಯಂಡ್ ಲಿಸನ್, ಬಿಕಾಸ್ ಅವ್ರು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅದಕ್ಕೆ ಕಮ್ಯುನಿಕೇಷನ್ ಇಸ್ ಕೀ. ಇಫ್ ಯು ಹ್ಯಾವ್ ದ ಕೆಪಾಸಿಟಿ ಟು ಕನ್ವಿನ್ಸ್ ಪೀಪಲ್, ದ ಓನ್ಲಿ ಥಿಂಗ್ ವಿಚ್ ಯು ಕ್ಯಾನ್ ಕನ್ವಿನ್ಸ್ ಇಸ್ via communication. Be a master of communication. You should be able to influence people with your communication. You should be a raw person, which, like, if you are talking, that entire conference, the entire people who are listening should be pin drop silent and they should listen to you. That is how you're supposed to master this skill. And this is the vital skill which will help you in all of these domains. Problem solving communication ಬೇಕು, programming communication ಬೇಕು, selling you need communication, teamwork you need communication. ಪ್ರತಿ ಒಂದು ಜಾಗದಲ್ಲೂ ಸಹ communication is important and communication is the must. Dude, ನಾನು communication ಬಗ್ಗೆ I can talk about days. Even I feel that I'm a very poor communicator compared to a lot of people, but I don't compare
to a lot of people because I try to learn from them. It's going to be me yesterday to me now or tomorrow. That is how we should judge ourselves, and we should take things to ourselves. Maybe ನಿಮಗಿದು ಓಕೆ ಸುಮ್ಮನೆ ಏನೋ ದೆಂಗ್ತಿದ್ದಾನೆ ಅಂತ ಅನ್ಸ್ಬೋದು, ಸುಮ್ಮನೆ ಏನೋ ಶೂಟ್ ಆಗ್ತಿದೆ ಅಂತ ಅನ್ಸ್ಬೋದು, ಬಟ್ ದೀಸ್ ಆರ್ ದ core fundamental factors of the skills which we are supposed to learn, and actually meaningful skills which we can learn in engineering, to be honest. ನೀವು ಎಲ್ಲ ಡೈರೆಕ್ಷನಿಂದ ಅದು ಯೋಚನೆ ಮಾಡಿ ನೋಡಿ, ಬಟ್ ದೀಸ್ ಆರ್ ದ ಸ್ಕಿಲ್ಸ್ ವಿಚ್ ವಿ ವಾಂಟೆಡ್ ಟು ಲರ್ನ್ ರಿಯಲಿ. ಓಕೆ, ಸೊ ಐ ಹೋಪ್ ಐವ್ ಮೇಡ್ ಇಟ್ ಕ್ಲಿಯರ್ ಫಾರ್ ಯು ಗೈಸ್. ನಾನು ಈ ಒಂದು ವಿಡಿಯೋನ ಇನ್ನೂ ಲೆಂದಿಯಾಗಿ ತೊಗೊಂಡು ಹೋಗಬಹುದಾಗಿತ್ತು, ಬಟ್ ಏನೂ ಮಾಡೋಕ್ಕಾಗೋದಿಲ್ಲ, ಟೈಮ್ ಕನ್ಸ್ಟೆನ್ಸ್ ಇದ್ದಾವೆ. ಸೊ ಐಮ್ ಗೋನಾ ಬ್ರೇಕ್ ದಿಸ್ ವಿಡಿಯೋ ಹಿಯರ್. ಇಫ್ ಯು ವಾಂಟ್ ಯಾವುದಾದ್ರು ಒಂದು ಟಾಪಿಕ್ ಮೇಲೆ ನಿಮಗೆ ಇನ್ ಡೀಟೇಲ್ ವಿಡಿಯೋ ಬೇಕು ಅಂತಂದರೆ ಹೇಳಿ, ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಇಟ್, ಆ್ಯಂಡ್ ಇಟ್ಸ್ ಗೋಟ್ ಬಿ ಕ್ರೇಜಿ ವಿಡಿಯೋ ಫಾರ್ ಯು ಗೈಸ್. ಆ್ಯಂಡ್ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾರು ಕೊನೆ ಗಂಟ ಬಂದಿದ್ದೀರಾ, ಅಕಸ್ಮಾತ್ ಈ ವಿಡಿಯೋ ನೋಡ್ತಿದ್ರೆ ನೋಡಿ, ನಾನೇನು ಈ ವಿಡಿಯೋ ಕ್ರಿಯೇಟ್ ಮಾಡ್ತಿದ್ದೀನಿ, ಈ ವಿಡಿಯೋ ಏನಕ್ಕೆ ರೀಚ್ ಬರ್ತಿಲ್ಲ ಅಂತಂದರೆ ನಾನು ವಿಡಿಯೋನ ಎಡಿಟ್ ಮಾಡ್ತಾಯಿಲ್ಲ, ಬಿಕಾಸ್ ನಾನು ಅಷ್ಟೊಂದು ಟೈಮ್ ಇಲ್ಲ. ನಾನು ಕೂತ್ಕೊಂಡು ಇವಾಗ ಎಡಿಟಿಂಗ್ ಸ್ಕಿಲ್ ಕಲ್ತ್ಕೊಂಡು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ, ಆ್ಯಂಡ್ ಐ ಹ್ಯಾವ್ ಟು ಎಡಿಟ್ ಆಲ್ ಆಫ್ ದೀಸ್ ಥಿಂಗ್ಸ್. ಆ್ಯಂಡ್ ನಾನು ಎಡಿಟರ್ನ ಹೈರ್ ಮಾಡ್ಕೊಬೋದು, ಬಟ್ ಐ ಡೋಂಟ್ ಹ್ಯಾವ್ ಕೆಪಾಸಿಟಿ ಆ್ಯಸ್ ಆಫ್ ನೌ ಟು ಪೇ ಹಿಮ್. ಓಕೆ, ಐ ಕ್ಯಾನ್ ಪೇ ಹಿಮ್, ಬಟ್ ವೆರಿ ಲೆಸ್. It's not like less in the sense like not very less, but yeah, decent amount I can pay. But I don't think for my budget no editor will come, so that's why I'm not editing these videos. ನಾನು ಅಕಸ್ಮಾತ್ ಇದೇ ವಿಡಿಯೋನ ಎಡಿಟಿಂಗ್ ಮಾಡಿ ಆ್ಯಂಡ್ ಒಳ್ಳೆ ಸೌಂಡ್ ಬ್ಯಾಕ್ಗ್ರೌಂಡ್, ಒಳ್ಳೆ ಸೌಂಡ್ ಇಂಜಿನಿಯರಿಂಗ್ ಮಾಡಿ, like if I do it now, I'm gonna tell you this video will reach extremely, because the content which I'm giving you is the raw content which you're supposed to learn, which you will be learning like by paying a lot of money, by understanding a lot of things. ಬಟ್ ಅದನ್ನು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಇದೇ ವಿಚಾರಗಳನ್ನ ಕಲಿಯೋದಕ್ಕೆ ನೀವು ಸುಮಾರು ದುಡ್ಡನ್ನು ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಅದು ಫ್ರೀ ಕಾಸ್ಟ್ ಕೊಡ್ತಾ ಇದ್ದೀನಿ ನಿಮಗೆ. ಅಕಸ್ಮಾತ್ ನಾಲ್ಕು ಜನ ಒಂದು ಒಳ್ಳೆ ಕಾಲೇಜ್ ಮಾಡಬೇಕು ಅಂದರೆ ನಾನು ಖರ್ಚು ಮಾಡಬೇಕಾಗಿರುತ್ತೆ. ಬಟ್ ಐ ಡೋಂಟ್ ಹ್ಯಾವ್ ದ ಕೆಪಾಸಿಟಿ ಟು ಡೂ ದಟ್ ಆ್ಯಸ್ ಆಫ್ ನೋ, ಬಟ್ ಐ ವಿಲ್ ಮೇಕ್ ಶೋರ್ one day I'll be doing it. If you are interested to work with me without an expectation now, if you are interested, you can actually DM me to work with me. You know my email, it will be in bio. Like come to my Instagram and then DM, I'll be checking your DM. Okay, chalo, see you guys. I hope these 5 skills gonna help you in your future. See you guys, and yavude mele eno doubt idru keli, I'm gonna make the video on it. See you guys. Till then, keep on learning. Thanks for watching. Bye bye.